ಎಸ್ ನಮಸ್ತೆ. ನನ್ನ ಹೆಸರು ರಘು. ಪೂರ್ತಿ ಹೆಸರು ರಘುವೀರ್ ಅಂತ. ನಾನು ಆ, ಕರ್ನಾಟಕದವನು. ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಸೊ ನನ್ನ ಇದು ಮೊದಲನೇ ವಿಡಿಯೋ ಇದು. ನನಗೆ ಅಂದರೆ ನಾನು ಓದಿದ್ದು ಮಾಸ್ಟರ್ಸು ಇನ್ ಕಾಮರ್ಸು. ಬಟ್ ನನಗೀಗ ಒಂದಷ್ಟು ವರ್ಷ ಕಾಲ ನಾನು ಜಾಬ್ ಮಾಡ್ತಾ ಇದ್ದೆ ಒಂದು ಕಡೆ. ಸೊ ಒಂದು ವರ್ಷ ಕಾಲ ಜಾಬ್ ಮಾಡಿ ಒಂದು 8 ವರ್ಷವರೆಗೂ ನಾನು ಒಂದು ಕಡೆ ಜಾಬ್ ಮಾಡಿದ್ದೀನಿ. ಸೊ ನಾನು ಯಾವುದೇ ರೀತಿ ಸೇವಿಂಗ್ ಮಾಡ್ಕೊಳಕ್ಕಾಗಿಲ್ಲ. ಅಂದರೆ ಮೇ ಬಿ ನನಗೆ ಲ್ಯಾಕ್ ಆಫ್ ನಾಲೆಡ್ಜ್ ಇರ್ಬೋದು, ಏನೋ ಸೇವಿಂಗ್ಸ್ ಮಾಡೋದು ಅಥವಾ ಏನೋ ಇರ್ಬೋದು. ಸೊ ಎಜುಕೇಷನ್ ಮಾಡಿದ ತಕ್ಷಣ ಗೌರ್ಮೆಂಟ್ ಏನಿದೆ ಸೆಂಟ್ರಲ್ ಆರ್ ಸ್ಟೇಟ್, ಯಾಕೆ ಉದ್ಯೋಗಾವಕಾಶಗಳನ್ನ ದೊರಕಿಸ್ತಾ ಇಲ್ಲ? ಅದು ಇದ್ರೂ ಕೂಡ ಎಕ್ಸಾಂಪಲ್ ನೋಡಿ, ಎಷ್ಟು ನೋಟಿಫಿಕೇಶನ್ ಬರ್ತಾ ಇದೆ ಇಯರ್ಲಿ. ನಮಗೆ ಜಸ್ಟ್ ಅಳತೆ ಮಾಡಿದ್ರೆ ಅಷ್ಟು ಜನ ಪಾಸ್ಔಟ್ ಬರ್ತಿರುವಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ದೊರಕಿಸೋಕ್ಕಾಗ್ತಾ ಇಲ್ಲ. ಸೊ ಏಕೆ ದೇಶ ಅದು ಕಾನೂನಲ್ಲಿ ಹೆಂಗಿದೆ ವ್ಯವಸ್ಥೆಗಳು, ಇದ್ರ ನಾವು ಹೆಂಗೆ ಬ್ಲೇಮ್ ಮಾಡ ನಮ್ಮ ಇಂಡಿಯಾನ, ನಮ್ಮ ಕರ್ನಾಟಕನ ನಾವೇ ಹೇಗೆ ಥರ ಈ ಥರ ಬೈಕನ್ನು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಸರಿಯಾಗಬೇಕು ಅನ್ನೋದು ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂದರೆ, ಈ ಉದ್ಯೋಗಾವಕಾಶಗಳಿಲ್ಲ. ಅಟ್ಲೀಸ್ಟ್ ಉದ್ಯೋಗಾವಕಾಶ ಇಲ್ಲ ಅಂದರೆ ಬಿಸ್ನೆಸ್ ಆಪರ್ಚುನಿಟೀಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು ಪ್ರತಿಯೊಬ್ಬ ಯುವಕನಿಗೆ. ಯಾಕೆಂದರೆ ನಾವು ಇಲ್ಲಿನ ಕಾನೂನಿದ್ದೀವಿ. ಸೊ ಇದನ್ನು ನಾವು ಪರಿಪಾಲನೆ ಮಾಡಬೇಕು. ಬಟ್ ಇದ್ರೂ ಕೂಡ ಕೆಲವೊಂದು ಎಷ್ಟೊಂದು ಸ್ಕೀಮ್ಗಳಿದ್ದಾವೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟಲ್ಲಿ. ಅದು ಎಷ್ಟು ಜನಕ್ಕೆ ತಲುಪ್ತಾ ಇದೆ, ವೆರಿ ಇಂಪಾರ್ಟೆಂಟು. ಸೊ ತುಂಬ ಜನಕ್ಕೆ ಅದು ತಲುಪ್ತಾನೆ ಇಲ್ಲ. ತಲುಪಿದ್ರು ಕೂಡ ಅದು ಹೇಳ್ತಾರ ಅವ್ರವ್ರಿಗೆ ಗೊತ್ತಿರೋರು ಇದರಲ್ಲೇ ಹೋಗ್ತಿದೆ. ಅಥವಾ ಅದನ್ನು ಕೂಡ ನಮಗೆ ಎಜುಕೇಷನ್ಸಲ್ಲಿ ನೋಡಿ ಪ್ರಾಕ್ಟಿಕಲ್ ಆಗಿ ಏನು ಬೇಕು ಅದನ್ನು ಆ್ಯಡ್ ಮಾಡಿಲ್ಲ. ಸೊ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಅಂತ ಬೈಕೊಳ್ಳೋದ, ಅಥವಾ ಈ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ ಅಂತ ಬೈಕೊಳ್ಳೋದ, ಅದು ಅದು ಕ್ಲಾರಿಟಿ ಇಲ್ಲ ನನಗೆ. ಸೊ ಇದೆಲ್ಲ ನನ್ನ ಪ್ರಶ್ನೆಗಳು ಸುಮ್ಮನೆ ಬರ್ತಾನೆ ಇದೆ. ಅದಕ್ಕೆ ನಾನು ಒಂದು ಪ್ಲಾಟ್ಫಾರ್ಮಲ್ಲಿ ಹೇಳ್ಕೋಬೇಕು ಅನ್ನಿಸ್ತು ನನಗೆ. ಸೊ ಇದು ನನಗೆ ಒಂದು ರೈಟ್ ಪ್ಲಾಟ್ಫಾರ್ಮ್ ಅಂತ ನಾನು ಇದನ್ನು ಚೂಸ್ ಮಾಡಿ ನಿಮ್ಗಳ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ತಪ್ಪಾದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಬ್ಯಾಡ್ ಕಮೆಂಟ್ಸ್ ಅಂತ ಹಾಕ್ಬಿಡಿ. ನನಗೆ ಅಷ್ಟು ಬ್ಯಾಡ್ ಕಮೆಂಟ್ಸ್ಗಳನ್ನ ತಡ್ಕೊಳ್ಳೋಷ್ಟು ಇದಿಲ್ಲ ನನಗೆ. ಸೊ ದಯವಿಟ್ಟು ಪ್ಲೀಸ್ ಏನೇ ಇದ್ದರೆ ಸಜೆಷನ್ಸ್ ಮಾಡಿ. ನನ್ನ ಹೇಳಿದ್ನಲ್ಲ, ನನ್ನ ಪ್ರಶ್ನೆ ಒಂದೇ. ಈಗ ನೋಡಿ, ಸುಮಾರು ಎಷ್ಟು ಡೈಲಿ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ. ಪ್ರತಿಯೊಂದು ದಿನೇ ಹೊಸ ನ್ಯೂಸ್ಗಳು ಬರ್ತಾನೆ ಇದೆ. ಪ್ರತಿಯೊಂದು ಸಮಸ್ಯೆ, ಆ ಸಮಸ್ಯೆಗಳೆಲ್ಲರ ಜೊತೆಗೆ ಇದೊಂದು ಸಮಸ್ಯೆ ಜೊತೆಗೆ ಇದು ಒಂದು ನನಗೆ ಅನಿಸುತ್ತೆ ಇಂಡಿವಿಜುವಲ್ ಪ್ರತಿಯೊಬ್ಬ ಯುವಕನ ಅಥವಾ ಏನು ಇಂಡಿವಿಜುವಲ್ ಪರ್ಸನ್ನ ಸಮಸ್ಯೆಗಳನ್ನ ಮಾತಾಡಬೇಕು ಒಂದು ಪ್ಲಾಟ್ಫಾರ್ಮಲ್ಲಿ ಅಂತ ಅಂದ್ಕೊಂಡೆ. ಸೊ ಇದಕ್ಕಿಂತ ಬೆಟರ್ ಪ್ಲಾಟ್ಫಾರ್ಮ್ ಸಿಗಲಿಲ್ಲ ನನಗೆ. ಸೊ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಸೊ ಈ ಉದ್ಯೋಗ ಅವಕಾಶಗಳು ಅಥವಾ ಆಗಲಿ ಈ ಬಿಸ್ನೆಸ್ ಆಪರ್ಚುನಿಟಿಗಳನ್ನ ಸರ್ಕಾರಗಳು ಇದು ಮಾಡ್ತಾ ಇಲ್ಲ. ಸೊ ಇದು ಯಾವ ಥರ ಪ್ರತಿಯೊಬ್ಬ ಯುವಕನಿಗೂ ಒಂದು ನಾಲೆಡ್ಜ್ ಆಗಿರಬೇಕು ಅಥವಾ ಮುಟ್ಟಬೇಕು. ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದು ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋಕ್ಕೆ ಎಷ್ಟು ಸ್ಕೀಮ್ ಇದ್ರೂ ಕೂಡ ಅದು ಸರಿಯಾಗಿ ತಲುಪ್ತಾ ಇಲ್ಲ. ಸೊ ಇದನ್ನು ಎಲ್ಲಿ ಮಾಡಬೇಕು, ಇದು ನನ್ನ ಕ್ವಶನ್. ಥ್ಯಾಂಕ್ ಯು.